ಎಷ್ಟು ಮುದ್ದಾಗಿದ್ದಾರೆ ಇವರು. ಆಯ್ತು, ನಿಮ್ಮ ಹೆಸರೇನು? ಹೇಳಲ್ವಾ? ಆಯ್ತು ಬಿಡಿ, ನಾನು ನೆಕ್ಸ್ಟ್ ಟೈಮ್ ಬರ್ತೀನಲ್ವಾ, ಅವಾಗ ಹೇಳಿ. ಇಲ್ಲೇನ್ ಮಾಡ್ತಿದ್ಯಾ? ದೀಪ ಚೆನ್ನಾಗಿ ಉರಿಬೇಕು ಅಂತ. ನನ್ನ ಮಗಳೇ ನನ್ನ ಮನೆನ ಬೆಳಗಿಸ್ತಾಳೆ. ಅಂಕಲ್, ಈ ಫೋಟೋಗೆ ಹಾಲಾಗಿ ದೀಪ ಹಚ್ಚಿದೀರ ಅಲ್ವಾ? ಇವ್ರು ಯಾರು ಅಂಕಲ್? ಅವರು ನನ್ನ ಹೆಂಡತಿ. ನೋಡಕ್ ತುಂಬಾನೇ ಚೆನ್ನಾಗಿದ್ದಾರೆ ಅಂಕಲ್. ನೋಡಕ್ಕಷ್ಟೇ ಅಲ್ಲ, ಗುಣದಲ್ಲಿ ರೂಪದಲ್ಲಿ ಎಲ್ಲ ನಿನ್ನ ಹಾಗೆ ಇದ್ರು. ಮತ್ತೆ ಎಲ್ಲಿ ಅವರು? ನಾನು ಅವ್ರನ್ನ ನೋಡ್ಬೇಕಲ್ಲ. ಹೀಗಿಲ್ಲ ಅಮ್ಮ, ದೇವ್ರ ಹತ್ರ ಹೋಗಿದ್ದಾರೆ. ದೇವರು ತುಂಬಾನೇ ಕೆಟ್ಟವನು. ಅವನೇನಾದ್ರೂ ಸಿಕ್ಕಿದ್ರೆ ಅವನಿಗೆ ಸರಿಯಾಗಿ ಪನಿಷ್ಮೆಂಟ್ ಕೊಡ್ತೀನಿ. ಪನಿಷ್ಮೆಂಟಾ? ಯಾಕೆ? ಅಮ್ಮ ಎಲ್ಲಿ ಅಂತ ಅಜ್ಜಿ ಹತ್ರ ಕೇಳಿದ್ರೆ ಅವರು ದೇವ್ರ ಹತ್ರ ಹೋಗಿದ್ದಾರೆ ಅಂದ್ರು. ಮತ್ತೆ ಅವನು ಎಲ್ಲಾರನ್ನೂ ಅವನ ಹತ್ರ ಕರೆಸ್ಕೊತಾನಲ್ಲ, ಅವನು ಕೆಟ್ಟವನ್ ತಾನೆ. ನಮ್ಗೆ ಇಷ್ಟ ಇರೋರ್ನ ಅವನು ದೂರ ಮಾಡಿದ್ರೆ ಅವನ್ಗೇನ್ ಸಿಗತ್ತೆ ಅಂಕಲ್? ನನಗೂ ಅಮ್ಮ ಬೇಕು ಅಂತ ನಾನು ಎಷ್ಟು ದಿನ ಹತ್ತಿದ್ದೀನಿ ಗೊತ್ತಾ? ಆದ್ರೆ ಅಜ್ಜಿ ಯಾವುದಕ್ಕೂ ಉತ್ತರನೇ ಕೊಡಲ್ಲ. ನಮ್ಮಮ್ಮ ಇದ್ದಿದ್ರೆ ಇವ್ರ ಥರನೇ ಮುದ್ದಾಗಿರೋದು ಅಲ್ವಾ? ನನ್ನ ಹಾಗಲ್ಲ ಮಗಳೇ, ನಾನೇ ನಿಮ್ಮಮ್ಮ. ಖಂಡಿತವಾಗ್ಲೂ ಹಾಗೆ ಇರ್ತಾ ಇದ್ರು. ಆದ್ರೆ ಏನ್ ಮಾಡ್ತೀಯ, ಆ ದೇವರು ಅವನದೇ ಆದ ಲೆಕ್ಕಾಚಾರ ಆಗ್ತಾನೆ. ಎಲ್ಲ ಕೂಡಿ ಕಳೆದು ಕೊನೆಗೆ ಉಳಿದಿದ್ದು ನಮಗೆ ಕೊಡ್ತಾನೆ. ನಾವು ಅನ್ಕೊಂಡಾಗ ಯಾವುದು ನಡೆಯಲ್ಲ. ಹೀಗೆ ಆಗ್ಬೇಕು ಅಂತ ಅವನು ಹೇಳ್ತಾನೆ, ಅದು ಹಾಗೆ ನಡೆಯುತ್ತೆ ಪುಟ. ಹೋಗಿ ಅಂಕಲ್, ದೇವ್ರು ತುಂಬಾನೇ ಕೆಟ್ಟವನು. ಸರಿ, ಭಾಸ್ಕರ್ ಅಂಕಲ್ ನಿನ್ನ ಹುಡುಕ್ತಿದ್ದಾರೆ, ಬಾ ಹೋಗೋಣ. ಅಂಕಲ್, ತಪ್ಪಿಸ್ಕೊಳಕ್ಕೆ ನಾನೇನು ಬೆಳ್ಳಿ ಅಕ್ಕ ಅಲ್ಲ. ತಪ್ಪಿಸ್ಕೊಂಡ್ರು ನಮ್ಮನೆ ದಾರಿ ನನ್ಗೆ ಗೊತ್ತು. ಮುದ್ದು ಬಂಗಾರ ನೀನು. ಭಾಸ್ಕರ್ ಅಂಕಲ್ ನಿನ್ನ ಹುಡುಕ್ತಿದ್ದಾರೆ, ಬಾ ಹೋಗೋಣ. ನಿನಗೆ ಯಾವ ತಿಂಡಿ ಅಂದ್ರೆ ತುಂಬಾ ಇಷ್ಟ? ಜಿಲೇಬಿ. ಜಿಲೇಬಿನಾ? ನಿನ್ನ ನಾವು ಎಷ್ಟು ಕಡೆ ಹುಡ್ಕಾಡಿದ್ವಿ ಗೊತ್ತಾ? ನೀನ್ ನೋಡಿದ್ರೆ ರೂಮಲ್ಲಿ ಹೋಗಿ ಕೂತಿದ್ಯಾ. ಕಳ್ಳಿ. ಇವ್ರು 3 ಜನನ ನೋಡಿದ್ರೆ ಎಲ್ಲೋ ಏನೋ ನನಗೆ ಪ್ರಾಬ್ಲಮ್ ಆಗೋ ಥರ ಕಾಣಿಸ್ತಿದ್ಯಲ್ಲ. ಸರ್, ಸ್ವಾತಿನ ಕಳ್ಸೋದಕ್ಕೆ ಯಾಕೋ ಮನಸ್ಸೇ ಆಗ್ತಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಜೊತೆನೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬೆಳ್ಳಿ ಒಂದಷ್ಟು ಒಳ್ಳೆ ಗುಣ ಇವಳಿಗೂ ಹೊಂದುತ್ತೆ ಅನ್ಸುತ್ತೆ. ಸ್ವಾತಿ ಆಗಲಿ ಬೆಳ್ಳಿ ಆಗಲಿ ಒಂದ್ಸಲ ಇಷ್ಟ ಆಗ್ಬಿಟ್ರೆ ತಪ್ಪಿಸ್ಕೊಳ್ಳೋದೇ ಕಷ್ಟ. ಭಾಸ್ಕರ್ ಅವರೇ, ನೀವು ಯಾಕೆ ಇವತ್ತು ಇಲ್ಲೇ ಉಳ್ಕೊಂಡು ನಾಳೆ ಹೋಗ್ಬಾರ್ದು? ಖಂಡಿತ ಉಳ್ಕೋಬೋದಾಗಿತ್ತು, ಆದರೆ ನನ್ನ ಹೆಂಡತಿಗೆ ಹಾಸ್ಪಿಟ್ಲಲ್ಲಿ ಒಬ್ಳಿಗೆ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನನ್ನನ್ನು ಹುಡ್ಕೊಂಡು ಒಂದಷ್ಟು ಜನ ಪೇಷಂಟ್ಸ್ ಬರ್ತಾರೆ. ಜನಸೇವೆಯೇ ಜನಾರ್ದನ ಸೇವೆ ನೋಡಿ, ಅದಕ್ಕೆ ಇವತ್ತು ಹೋಗಿ ಇನ್ನೊಂದಿನ ಕುಟುಂಬ ಸಮೇತರಾಗಿ ಬರ್ತೀನಿ. ನೀವು ಹೇಳೋದು ಸರಿಯಾಗಿದೆ. ಮೇಲ್ಗಡೆ ರೂಮಲ್ಲಿ ಏನ್ ಮಾಡ್ತಿದ್ದೆ ಸ್ವಾತಿ ನೀನು? ಚಿತ್ರನ ಮುಂದೆ ಇರೋ ದೀಪ ಆರೋಗ್ತಿತ್ತು, ಅದನ್ನ ಆರೋಗ್ಯ ಇರೋ ಥರ ನೋಡ್ಕೊಳ್ತಿದ್ಲು. ಫೋಟೋ ನೋಡಿ ಯಾರು ಇವರು ತುಂಬಾ ಚೆನ್ನಾಗಿದ್ದಾರೆ ಅಂತ ಕೇಳ್ತಾ ಇದ್ಲು. ಚಿತ್ರನ್ ಫೋಟೋ ಇವಳಿಗೆ ಯಾಕೆ ಇಷ್ಟ ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ ಸರ್, ನಾವಿನ್ನು ಹೊರಡ್ತೀವಿ. ಸ್ವಾತಿ, ಎಲ್ರಿಗೂ ಬಾಯ್ ಹೇಳು. ಬಾಯ್. ಬನ್ನಿ ಇಲ್ಲಿ ಅಕ್ಕ. ಅವಳಿಗೆ ಮಾತ್ರನಾ, ನನಗಿಲ್ವಾ? ಸರಿ, ಊರಿಗೆ ಹೋಗ್ತಿದ್ದೀನಲ್ವಾ? ಬಾಯ್. ಪುಟ, ಒಂದ್ ನಿಮಿಷ, ಒಂದ್ ಸೆಲ್ಫಿ ತಗೊಳ್ಳೋಣವಾ? ಸರ್, ನಿಮ್ ವಿಸಿಟಿಂಗ್ ಕಾರ್ಡ್ ಬೇಕಿತ್ತು.
ಹಾ ಕೊಡೋಣ ಅನ್ಕೊಂಡೆ ಮರ್ತ್ಬಿಟ್ಟಿದ್ದೆ, ತಗೊಳ್ಳಿ. ಸರಿ ಸರ್, ನಾವಿಲ್ಲಿ ಬರ್ತೀನಮ್ಮ. ಎಲ್ರಿಗೂ ಬಾಯ್ ಹೇಳು. ಬಾಯ್, ನಾನು ಮತ್ತೆ ಬರ್ತೀನಿ. ಏನು ಅವತಾರ ಇವರೆಲ್ಲರದು. ಈ ಮನೇಲಿ ಹೇಳೋರಿಲ್ಲ ಕೇಳೋರಿಲ್ಲ. ಇವಳು ಸತ್ತಿರೋಳು ಮತ್ತೆ ಬದುಕು ಬಂದಿದ್ದಾಳೆ. ನಾನು ಬಿಡಲ್ಲ, ಇವಳನ್ನ ಮತ್ತೆ ಸಾಯಿಸ್ತೀನಿ. ಮಾಯಾ, ನನ್ನನ್ನು ಈ ಪರಿಸ್ಥಿತಿಗೆ ತಂದವರನ್ನ ಯಾರನ್ನು ನಾನು ಸುಮ್ಮನೆ ಬಿಡಲ್ಲ. ಮೊದಲು ಆ ಕೆಲಸ ಮಾಡು ಮಾಯಾ. ಈ ಹಾಳಾದವಳು ಬದುಕಿರೋವರೆಗೂ ನಮ್ಗೆ ನೆಮ್ಮದಿ ಇಲ್ಲ. ಬಂದಾಯ್ತು, ಚಿತ್ರ ನಿನ್ ಪಾಲಿನ ಯಮನಾಗಿ ಬಂದಾಯ್ತು. ಯಾಕೆ ಬೀಳಿ ಇಲ್ಲಿ ನಿಂತಿದ್ಯಾ? ನಾನಿದ್ದಿದ್ದು ಬರೀ 1 ವಾರ ಅಷ್ಟೇ. ಅಷ್ಟು ಬೇಗ ನನ್ನ ಜೊತೆ ಹೊಂದ್ಕೊಂಡ್ಬಿಟ್ಲು. ತುಂಬಾ ಚೂಟಿ ಇದ್ದಾಳೆ ಮಾವ. ಹೇಗಾದ್ರೂ ಮಾಡಿ ಸ್ವಾತಿಗೆ ಅವಳ ಅಜ್ಜಿನ ಹುಡ್ಕೊಡಿ ಮಾವ. ಒಂದೇ ವಿಷಯನ ಇಬ್ರು ಮಕ್ಳು ಕೇಳ್ತಿದ್ದಾರೆ ಅಂದ್ರೆ ಈಡೇರಿಸ್ತಿರಕ್ಕಾಗತ್ತಾ? ಇಬ್ರು ಮಕ್ಳ? ಒಂದು ಸ್ವಾತಿ, ಇನ್ನೊಬ್ರು ಯಾರೋ? ಏಯ್, ಕೇಳ್ತಿರೋದ್ ನೋಡಲ್ಲಿ, ಆ ಮಗುನೇ ನೀನು ಕಣೆ. ಈ ಪುಟ್ಟ ಮಗುನ ಆದಷ್ಟು ಬೇಗ ಇಲ್ದೇ ಹಾಗೆ ಮಾಡೋದೆ ನನ್ನ ಕೆಲಸ. ಏನ್ ಗತಿ ಕಾಣಿಸ್ತೀನಿ ಅಂತ ನೋಡ್ತಾ ಇರೋ ಬೆಳ್ಳಿ. ಶರ್ಮಿಳಾ, ಬಂದೆ ಅಣ್ಣ. ಹಾ ಅಣ್ಣ. ಬೆಳ್ಳಿ ಬಗ್ಗೆ ಊರ್ನವ್ರಿಗೆಲ್ಲ ತಿಳಿಸು. ಬೆಳ್ಳಿ ಬದುಕಿದಾಳೆ ಅಂತ ಗೊತ್ತಾದ್ರೆ ಎಲ್ರು ಖುಷಿ ಪಡ್ತಾರೆ. ಆಮೇಲೆ ಇನ್ನೊಂದು ವಿಷಯ, ನಾನು ಯಾರು ಕೊಳ್ಳಿಟ್ಟೆ ಅನ್ನೋದನ್ನ ತಿಳ್ಕೊಳಕ್ ಹೇಳು. ಗುರ್ತೇ ಇಲ್ಲದೆ ಬಾವಿಲ್ ಸಿಕ್ಕಿರೋ ಡೆಡ್ ಬಾಡಿ ಯಾರ್ದು? ಪಾಪ ಬೆಳ್ಳಿ ಅನ್ಕೊಂಡು ಅವ್ರ ಅಂತ್ಯ ಸಂಸ್ಕಾರನ ಮಾಡಿದೆ. ಹೋಗ್ಲಿ ಬಿಡು, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಪೊಲೀಸ್ನವ್ರಿಗೆ ತಿಳಿಸ್ತೀನಿ ಅಂತ ಬೈರ ಹೋಗಿದ್ದಾನಣ್ಣ. ಆಮೇಲೆ ಇನ್ನೊಂದು ವಿಷಯ, ಬೆಳ್ಳಿ ಬಂದಿರೋ ಖುಷಿಗೆ ಇಡೀ ಊರಿಗೆ ಊಟ ಹಾಕ್ಸ್ಬೇಕು. ಫ್ಯಾಕ್ಟ್ರಿಯವರು, ಮಿಲ್ನವರು ಯಾರು ಮಿಸ್ ಆಗ್ಬಾರ್ದು. ಎಲ್ಲಾನು ನಾವೇ ನಿಂತ್ಕೊಂಡು ನೋಡ್ಕೊಳ್ಳೋಣ. ಆಯ್ತಣ್ಣ. ಬೆಳ್ಳಿ ಬಂದಿರೋ ಸಂತೋಷನ ನಾವಷ್ಟೇ ಅಲ್ಲ, ಇಡೀ ಊರ್ನವರೇ ಸಂಭ್ರಮ ಪಡ್ಬೇಕು. ಊರಿಗೆ ದೇವಿ ಬಂದಿದ್ದಾಳೆ ಅಂದ್ಮೇಲೆ ರಥೋತ್ಸವ ನಡೀದೇ ಇರುತ್ತಾ? ಏನಂತ ಯಾರಿಣಿ? ಜಾತ್ರೆ ಫಿಕ್ಸ್ ಆದಾಗೆ ಬಿಡಿ ಮಾವ. ಯಾಕೆ ಅಳ್ತಿದ್ಯಾ ಬೆಳ್ಳಿ? ಅಳ್ಬಾರ್ದು ಅಂತ ಹೇಳ್ದೆ ತಾನೆ? ನನ್ನ ಮುದ್ದು ಮಾವ ನನ್ನನ್ನು ಇಷ್ಟೊಂದು ಹಂಚ್ಕೊಂಡಿದ್ದಾರೆ ಅಂತ ನನ್ಗೆ ಅವತ್ತು ಗೊತ್ತಾಗ್ಲಿಲ್ಲ. ಶರ್ಮಿಳಾ, ಹರಿಣಿ, ಇನ್ಮೇಲೆ ಬೆಳ್ಳಿ ಏನೇ ತಪ್ಪು ಮಾಡಿದ್ರೋ ಯಾರು ಅವಳಿಗೇನು ಅನ್ನಬಾರ್ದು. ರಾಜ್ಕುಮಾರಿನ ಹೇಗೆ ನೋಡ್ಕೊಳ್ತೀವೋ ಅವಳನ್ನ ನೋಡ್ಕೋಬೇಕು. ಒಂದು ಸಣ್ಣ ಚಿಂತೆ ಕೂಡ ಅವಳ ತಲೆಯಲ್ಲಿ ಬರಬಾರ್ದು. ಆ ರೀತಿ ನಾವು ನೋಡ್ಕೋಬೇಕು. ಏನೇ ವಿಚಾರ ಇದ್ರೂ ಮೊದಲು ನನಗೆ ಹೇಳು, ಆಮೇಲೆ ಮಿಕ್ಕಿದ್ ನೋಡ್ಕೊಳ್ಳೋಣ. ಆಗ್ಲಿಂದ ನಾನೇ ಮಾತಾಡ್ತಿದ್ದೀನಿ ಬೆಳ್ಳಿ. ನಿನಗೇನ್ ಬೇಕನ್ಸುತ್ತೆ ಹೇಳು, ಅದನ್ನ ನಾನೇ ತಂದ್ಕೊಡ್ತೀನಿ. ನಿಮ್ ನಗು ಮುಂದೆ ನನಗೆ ಬೇರೆ ಏನೂ ಬೇಡ ಮಾವ. ನನಗೇನೂ ಆಗಿಲ್ಲ. ನಾನು ಬದುಕಿದ್ದೀನಿ ಅಂತ ನಿಮಗೆ ಗೊತ್ತಾದಾಗ ನೀವು ಖುಷಿ ಪಟ್ರಲ್ಲ, ಆ ಖುಷಿ ಮುಂದೆ ನನಗೆ ನೀವು ಬೇರೆ ಏನೇ ಕೊಟ್ರು ಅದು ಚಿಕ್ಕದು ಅನ್ಸುತ್ತೆ. ಆ ದೇವ್ರು ನಾನು ಕೇಳ್ಕೊಳ್ಳೋಕ್ಕೂ ಮುಂಚೆನೆ ನಿಮ್ಮನ್ನ ವರವಾಗಿ ಕೊಟ್ಟಿದ್ದಾನೆ. ನಿಮ್ಮ ಸಂತೋಷ ನೋಡೋಕ್ಕೋಸ್ಕರ
ನಾನು ಹೆಸರಿ ಬೇಕಾದರೂ ಸತ್ತು ಬದುಕ್ತೀನಿ. ಇನ್ನೊಂದ್ಸರಿ ಸಾಯೋ ವಿಚಾರ ನಿನ್ ಬಾಯಲ್ಲಿ ಬರಬಾರ್ದು ಅಂತ ಹೇಳಿಲ್ವಾ? ಮತ್ ಯಾಕಿದೆಲ್ಲ? ಅದ್ ಸರಿ, ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಬರಲಿಲ್ಲ. ಒಂದಷ್ಟು ವಿಷ ತಂದ್ಕೊಡಿ, ಕುಡಿದು ಸಾಯ್ಲಿ. ಏನು ಕರ್ಮನೋ ಏನೋ, ಯಾರೋ ಮೂರನೇವ್ರು ಬಂದು ಇವಳನ್ನ ಕಾಪಾಡಿ ಕರ್ಕೊಂಡು ಬಂದು ನಮಗೆ ಟಾರ್ಚರ್ ಕೊಡಿಸ್ತಿದ್ದಾರೆ. ಒಂದೇ ಒಂದು ವಿಷಯ ಇದೆ ಮಾವ, ನೀವಿಲ್ಲ ಅಂತ ಹೇಳಲ್ಲ ಅಂದ್ರೆ ಮಾತ್ರ ಹೇಳ್ತೀನಿ. ಏನೇ ಆದ್ರೂ ಈ ಮುತ್ತು ಮಾವ ಈಡೇರಿಸ್ತಾನೆ. ಅದೇನು ಅಂತ ಹೇಳು. ಮುಂಚೆ ನಾನು ಇದ್ದಿದ್ದ ಮನೆ ಬೆಂಕಿ ಬಿದ್ದು ಸುಟ್ಟೋಯ್ತು. ಈಗ ಮನೆನ ಸರಿ ಮಾಡಿಸ್ಕೊಡ್ತೀರಾ ಮಾವ? ಅಮ್ಮನ ಜೊತೆ ಇದ್ದಿದ್ದ ನನ್ನ ಅಷ್ಟು ನೆನಪುಗಳು ಅದೇ ಮನೆಯಲ್ಲಿದೆ. ನಾನು ಮತ್ತೆ ಹಳೆ ಮನೆಯಲ್ಲೇ ಉಳ್ಕೊಳ್ಳೋ ಅವಕಾಶ ಮಾಡಿಕೊಡ್ತೀರಾ? ಮಾವ ನನ್ನ ಜೊತೆ ಹೂ ಮಾರೋ ಪಾರ್ವತಕ್ಕನೂ ಇರ್ತೀನಿ ಅಂತ ಹೇಳಿದ್ದಾರೆ. ಆಗ ನನಗೆ ಯಾವ ತೊಂದರೆನೂ ಇರಲ್ಲ. ನೀವು ಹೂ ಅಂದ್ರೆ ನಾನು ಅದೇ ಮನೆಯಲ್ಲಿ ಉಳ್ಕೋತೀನಿ. ಆ ಮನೇಲಿ ಇದ್ದಿದ್ ನಿಜ, ಆದ್ರೆ ನಿಜವಾದ ಮನೆ ಇದು ಬೆಳ್ಳಿ. ಈ ಮನೆ ನಿಂದು ಅಂತ ನೀನ್ ಯಾವತ್ತು ಮಾತಾಡಿದ್ದೆ ನಾನು ನೋಡಿಲ್ಲ. ಏನೇ ವಿಷಯ ಬಂದ್ರೂ ಈ ಮನೆನ ದೂರ ಇಟ್ಟೆ ಮಾತಾಡ್ತೀಯಲ್ಲ, ಯಾಕೆ ಬೆಳ್ಳಿ? ಇಲ್ಲಿ ನೀನ್ ಮೂರನೇವಳಲ್ಲ ಬೆಳ್ಳಿ, ನೀನೇ ಮೊದಲನೇವಳು ಅನ್ನೋದು ನಿನ್ ತಲೆಗೆ ಬರಬೇಕು. ಈ ಭಿಕ್ಷುಕಿಗೆ ಅಪ್ಪ ಅಮ್ಮ ಅಂತ ಯಾರು ಇರಲ್ಲ, ಬೆಳ್ಳಿಗೂ ಅಪ್ಪ ಅಮ್ಮ ಅಂತ ಯಾರು ಇಲ್ಲ. ಅಪ್ಪ ಬೆಳ್ಳಿಗೂ ಮನೆ ಆಸ್ತಿ ಪಾಸ್ತಿ ದಿಕ್ಕು ದೆಸೆ ಅಂತ ಯಾರು ಇಲ್ಲ. ಇವರು ಅನಾಥ್ರೆ, ಇವಳು ಅನಾಥನೇ. ಅವ್ರ ಅಮ್ಮ ಅಜ್ಜಿ ಇದ್ದಾಗ ಹೊಟ್ಟೆ ತುಂಬಾ ಊಟ ಸಿಗೋದು. ಯಾರು ಕಷ್ಟ ಪಡ್ತಿದ್ರು, ಯಾರು ದುಡಿತಿದ್ರು ಅಂತ ಒಂದು ಗೊತ್ತಾಗ್ಲಿಲ್ಲ. ಅವಳು ಬೀದಿ ಬಿಕಾರಿ ಆಗಿದ್ದಲ್ದೆ ನಮ್ಮನ್ನು ಬಿಕಾರಿ ಮಾಡಕ್ ನೋಡ್ತಾಳೆ. ಈ ಮನೇಲಿ ಆಸ್ತಿಗಾಗ್ಲಿ ಹಕ್ಕಿಗಾಗ್ಲಿ ಅಧಿಕಾರ ಇಲ್ಲ ಅಂತ ತಾನೆ ನೀನ್ ಆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿರೋದು? ಹಾಗಲ್ಲ ಮಾವ. ಸರಿ ಬಾ, ಅದು ಬಾ ಹೇಳ್ತೀನಿ ಬೆಳ್ಳಿ. ಇದು ನಮ್ಮ ಹಿರಿಯರ್ ಫೋಟೋ. ಈ ಆಸ್ತಿ ಅಂತಸ್ತು ಎಲ್ಲ ಇವ್ರುಗಳು ಸಂಪಾದನೆ ಮಾಡಿ ನಮಗೆ ಬಿಟ್ಟು ಹೋಗಿದ್ದಾರೆ. ಇವ್ರುಗಳ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಯಾವತ್ತು ನಾವು ಆಸ್ತಿನ ಪಾಲ್ ಮಾಡ್ತೀವೋ ಈ ಆಸ್ತಿಲಿ ನಿನಗೂ ಒಂದು ಪಾಲಿದೆ. ಇದನ್ನ ನೀನು ಬೇಡ ಅನ್ನೋ ಹಾಗೆ ಇಲ್ಲ, ಇದು ನಿನ್ ಪಾಲಿಂದು, ನೀನ್ ತಗೊಳ್ಳೇಬೇಕು. ಮಾವ, ಯಾಕೆ ಅವಳನ್ನ ಅಷ್ಟೊಂದು ಫೋರ್ಸ್ ಮಾಡ್ತಿದ್ದೀರಾ? ಈ ವಿಚಾರನ ಬೇರೆ ಯಾವತ್ತಾದ್ರೂ ಮಾತಾಡ್ಬೋದಲ್ವಾ? ಪಾಪ ಬೆಳ್ಳಿ ಎಷ್ಟು ದಿನ ಆದ್ಮೇಲೆ ವಾಪಸ್ ಮನೆಗೆ ಬಂದಿದ್ದಾಳೆ. ಅವ್ಳು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಮಾಯಾ ಹೇಳೋದು ಸರಿಯಾಗೇ ಇದೆ. ನಾನು ಮಿಲ್ಲಿಗೆ ಹೋಗಿ ಬರ್ತೀನಿ, ನೀನು ಆರಾಮಾಗಿ ರೆಸ್ಟ್ ಮಾಡು. ಆಮೇಲೆ ಇನ್ನೊಂದು ವಿಚಾರ, ಈ ಮನೆ ಬಿಟ್ಟು ಆ ಮನೆಗೆ ಹೋಗ್ಬೇಕು ಅನ್ನೋದನ್ನ ಮೊದಲು ನಿನ್ನ ತಲೆಯಿಂದ ತೆಗೆದಾಕು, ಸರಿನಾ? ಬೆಳ್ಳಿ, ಈಗ ಹೋಗಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಾ. ನಾನು ನಿನ್ಗೆ ಇಷ್ಟವಾದ ಸಾಂಬಾರು ಮಾಡಿದ್ದೀನಿ, ಮೊದಲು ತಿಂದು ಆಮೇಲೆ ರೆಸ್ಟ್ ಮಾಡುವಂತೆ. ಆಮೇಲೆ ಇನ್ನೊಂದು ವಿಷಯ, ಮುತ್ತು ಮಾವ ಹೇಳಿದಾರಲ್ವಾ ನಿನಗೂ ಈ ಆಸ್ತಿನಲ್ಲಿ ಪಾಲಿದೆ ಅಂತ. ಇವತ್ತಿಂದ ನೀನು ಈ ಮನೆಗೆ ಯಜಮಾನಿನೇ, ಅದನ್ನ ಮಾತ್ರ ಮರಿಬೇಡ. ಆಸ್ತಿ ತಗೊಂಡು ನಾನೇನು ಯಜಮಾನಿ ಆಗಬೇಕಾಗಿಲ್ಲ. ನಾನು ಏನು ಕನಸು ಕಟ್ಕೊಂಡಿದ್ನೋ
ಅದು ಕನಸಾಗೆ ಉಳಿಯತ್ತೆ ಅನ್ಸುತ್ತೆ. ಬೆಳ್ಳಿ, ಕನ್ಸು ಕಾಣೋದು ತಪ್ಪಲ್ಲ, ಆದರೆ ಆ ಕನಸನ್ನ ನನಸು ಮಾಡದೆ ಬಿಡೋ ತಪ್ಪು. ನೀನು ಸ್ವಚ್ಛವಾದ ಪ್ರೀತಿನ ಯಾರಿಗೆ ತಿಳಿಸ್ಬೇಕೋ ಅವ್ರಿಗೆ ತಿಳಿಸು. ಆವಾಗ ಒಂದಲ್ಲ ಒಂದು ದಿವಸ ಅವರೇ ನಿನ್ನ ಹತ್ರ ಬಂದು ನಿನ್ನ ಪ್ರೀತಿನ ಒಪ್ಕೊಂಡೇ ಒಪ್ಕೋತಾರೆ. ಈಗ ನಾನು ಹೇಳಿದ್ದನ್ನು ನೀನು ಕೇಳು, ಆಮೇಲೆ ನಾನು ಹೇಳಿದ್ದು ನಡೆದಿಲ್ಲ ಅಂದರೆ ನೀನು ಹೇಳಿದ್ದನ್ನು ನಾನು ಕೇಳ್ತೀನಿ. ಮೊದಲು ಇವಾಗ ಹೋಗ್ಬಿಟ್ಟು ರೆಡಿ ಆಗು, ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ. ಏನಮ್ಮ, ಈಗಲಾದರೂ ನಿನಗೆ ನಂಬಿಕೆ ಬಂತ ಮಗಳೇ? ಆ ದೇವರೇ ಬಂದು ನನಗೆ ಉತ್ತರ ಕೊಡೋವರೆಗೂ ನಾನು ದೇವಸ್ಥಾನ ಬಿಟ್ಟು ಹೋಗಲ್ಲ ಅಂತಿದ್ದೆ. ಇವತ್ತೇನಾಯ್ತು ನೋಡು ಮಗಳೇ. ಒಪ್ಕೋತೀನಿ ಸ್ವಾಮಿ, ಬೆಳ್ಳಿ ಬದುಕಿಲ್ಲ, ಸತ್ತಿದ್ದಾಳೆ ಅಂತ ಅಂದಾಗ ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆಗ ಈ ದೇವ್ರನ್ನ ಪ್ರಶ್ನೆ ಮಾಡೋದು ಬಿಟ್ರೆ ನಾನು ಬೇರೆ ಪರಿಸ್ಥಿತಿನಲ್ಲಿ ಇರಲಿಲ್ಲ ಸ್ವಾಮಿ. ಅವತ್ತು ಓಡ್ತಿದ್ದಿದ್ದು ಅಷ್ಟು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ ಸ್ವಾಮಿ. ನನಗೆ ನನ್ನ ಬೆಳ್ಳಿ ಜೀವಂತವಾಗಿ ವಾಪಸ್ ಬಂದಿದ್ದಾಳೆ, ಇದಕ್ಕಿಂತ ನನಗಿನ್ನೇನು ಬೇಕು ಹೇಳಿ? ಅವತ್ತು ಅವ್ರು ಆಡಿದ ಸಮಾಧಾನದ ಮಾತುಗಳನ್ನ ಕೇಳಿಲ್ಲ ಅಂತಂತಿದ್ರೆ ಇವತ್ತು ಏನಾಗ್ತಿತ್ತು ಅಂತ ಗೊತ್ತಿಲ್ಲ ಸ್ವಾಮಿ. ದಯವಿಟ್ಟು ಆಶೀರ್ವಾದ ಮಾಡಿ. ದೀರ್ಘ ಆಯುಷ್ಮಾನ್ ಭವ. ಆ ದೇವರು ಒಂಥರ ಜಾದೂಗಾರನಮ್ಮ. ಎಲ್ರಿಗೂ ಕಷ್ಟ ಕೊಡೋನು ಅವನೇ, ಅದರಿಂದ ಪರಿಹಾರ ಹುಡ್ಕೊಂಡ್ ಮಾಡೋನು ಅವನೇ. ಅಮ್ಮ ಬೆಳ್ಳಿ, ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಯಾವ ಕಷ್ಟಗಳು ಬರೋದಿಲ್ಲಮ್ಮ. ಯಾರು ಪ್ರಾಣದ ಭಯನ ಗೆದ್ದು ಬರ್ತಾರೋ ಅವರು ಜಗತ್ತನ್ನೇ ಗೆದ್ದಂತೆ ಮಗಳೇ. ಅದೇ ರೀತಿ ನೀನು ಸಹ ಯಾರು ಊಹಿಸದೇ ಇರೋ ರೀತಿ ಸಾವನ್ನೇ ಗೆದ್ದು ಬಂದಿದ್ಯಾ. ಇನ್ನು ಮೇಲೆ ನಿನ್ನ ಬಾಳಿನಲ್ಲಿ ಸದಾ ನಗುನೇ ತುಂಬಿರುತ್ತೆ ಮಗಳೇ. ನಿನ್ನನ್ನ ತಲೆ ತಗ್ಸಿ ಬಾಳು ಅನ್ನೋರ್ ಮುಂದೆ ನೀನು ತಲೆ ಎತ್ತಿ ನಿಲ್ತೀಯ. ಎಲ್ಲೋ ಮರೆಯಾಗಿ ಹೋದ್ಲು ಅಂತ ಆಡ್ಕೊಳ್ಳೋರ್ನ ಮೆಟ್ಟಿ ನಿಲ್ತೀಯ ಮಗಳೇ. ಅವರ ಧಿಕ್ಕಾರದ ಮುಂದೆ ನಿನ್ನ ಜೈಕಾರ ಮೊಳಗುತ್ತೆ. ನೀನು ರಾಜಕುಮಾರಿಯಾಗಿ ಬಾಳ್ತೀಯ. ಈಗ ನನ್ನ ಜೀವನ ಬದಲಾಗಿದೆ ಅಂತ ಹೇಳ್ತಿದ್ದೀರಾ, ಆದರೆ ಇಷ್ಟು ದಿನ ನಾನು ಅನ್ಕೊಂಡಿದ್ದ ವಿಚಾರ ನನ್ನ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ ಸ್ವಾಮಿ. ನಿನ್ನ ಮನಸ್ಸಿನಲ್ಲಿ ಉಳ್ಕೊಂಡಿರೋ ಪ್ರೀತಿ ತಾಳಿ ರೂಪದಲ್ಲಿ ಬಂದು ನಿನ್ನ ಕೊರಳನ್ನ ಸೇರುತ್ತೆ. ನಿನ್ನನ್ನು ಎತ್ತಿ ಕೊಂಡಾಡೋ ಧೀರ ಶೂರನೇ ಬಂದು ನಿನ್ನನ್ನು ಮದುವೆ ಆಗ್ತಾನಮ್ಮ. ನೀನು ಎಷ್ಟು ಪ್ರೀತಿ ಮಾಡ್ತೀಯೋ ಅದಕ್ಕಿಂತ ಹೆಚ್ಚು ಪ್ರೀತಿ ನಿನಗೆ ಸಿಗುತ್ತೆ ಮಗಳೇ. ಸತ್ಯ ಸತ್ಯ ಸತ್ಯ. ಕೇಳಿದ್ಯಾ ಮಗಳೇ? ಶುಭ ಶಕುನ. ಹೋಗಿ ಬಾ ಮಗಳೇ, ಇನ್ನು ಮುಂದೆ ಎಲ್ಲವೂ ಶುಭವಾಗ್ತೈತೆ. ನಾವಿನ್ ಬರ್ತೀವಿ.